ಕೊಡಗಿನಲ್ಲಿ ಭರ್ಜರಿ ಮಳೆಯಾಗ್ತಾ ಇದೆ. ಕಾವೇರಿ ಉಕ್ಕಿ ಹರಿದಿದೆ. ನಾಪೋಕ್ಲು, ಬಲಮುರಿ, ಕುಶಾಲನಗರದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಮಡಿಕೇರಿ ತಾಲೂಕಿನ ಬಲಮುರಿ ಸೇತುವೆಯೇ ಮುಳುಗಡೆ ಆಗಿದೆ. ಕೊಡಗಿನಲ್ಲಿ ಸುರಿತಾ ಇರೋ ಭರ್ಜರಿ ಮಳೆಯಿಂದಾಗಿ ಕಾವೇರಿ ಉಕ್ಕಿ ಹರಿದಿದೆ. ಮಡಿಕೇರಿ ತಾಲೂಕಿನ ಬಲಮುರಿ ಸೇತುವೆ ಮುಳುಗಡೆಯಾಗಿದೆ. ಪೆರೂರು, ಕಡಂಗ, ಜಯಂಡಾಣಿಗೆ ಸಂಪರ್ಕಿಸುವಂತಹ ಸೇತುವೆ ಇದು. ಬಲಮುರಿ ಸೇತುವೆ ಮುಳುಗಡೆಯಿಂದಾಗಿ ಸಂಚಾರವೇ ಅಸ್ತವ್ಯಸ್ತವಾಗಿದೆ. ಸುಮಾರು 8 ಕಿಲೋಮೀಟರ್ ಸುತ್ತಕೊಂಡು ಹೋಗೋ ಸ್ಥಿತಿ ಇದೆ ಈಗ. ಈ ಬಲಮುರಿ ಸೇತುವೆ ಇದ್ದಿದ್ರಿಂದ ಸಂಚಾರ ಬಹಳ ಸುಗಮವಾಗಿತ್ತು. ಆದ್ರೆ ಈಗ 8 ಕಿಲೋಮೀಟರ್ ಸುತ್ತಿ ಹೋಗೋ ಸ್ಥಿತಿ ಇದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸಾಕಷ್ಟು ಮಳೆ ಸುರಿತಿರುವಂಥದ್ದು. ಪರಿಣಾಮವಾಗಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ಸೊ ಈಗ ನಾನೀಗ ಮಡಿಕೇರಿ ತಾಲೂಕಿನ ಬಲಮುರಿಯಲ್ಲಿ ಇರುವಂತಹದ್ದು. ಬಲಮುರಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಕಾವೇರಿ ನದಿ ಮೈದುಂಬಿ ಹರಿತಾ ಇರೋಂಥದ್ದು ಕೂಡ ನೀವು ನೋಡ್ತಾ ಇದ್ದೀರಿ. ಮಧ್ಯಭಾಗದಲ್ಲಿ ಒಂದು ಸೇತುವೆ ಇತ್ತು, ಅಂದರೆ ಈ ಮೇಲ್ಭಾಗದ ಸೇತುವೆ ಏನಿದೆ ಅದರ ಕೆಳಭಾಗದಲ್ಲೇ ಒಂದು ಕೆಳ ಸೇತುವೆ ಇತ್ತು. ಅದು ಪಾರಾಣೆ ಹಾಗೂ 4 ರಸ್ತೆ ಹೀಗೆ ಕೆಲವು ಊರುಗಳಿಗೆ ಸಂಪರ್ಕವನ್ನು ಕಲ್ಪಿಸಿದಂತಹ ರಸ್ತೆ ಸಂಪೂರ್ಣವಾಗಿ ಮುಳುಗಡೆ ಆಗೋಗಿದೆ. ಸೊ ಈ ಮುಳುಗಡೆ ಆಗಿರೋಂತಹ ಕಾರಣದಿಂದ ಈಗ ಅನಿವಾರ್ಯವಾಗಿ ಜನರು ಆ ಮೇಲ್ಭಾಗದಲ್ಲಿರುವಂತಹ ಏನು ಮೇಲ್ಸೇತುವೆ ಇದೆ ಆ ಮೇಲ್ಸೇತುವೆಯಿಂದನೇ ಜನರು ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋಂತಹದ್ದು. ಸೊ ಅಂದರೆ ಈ ಕೆಳಭಾಗದಲ್ಲಿದ್ದಂತಹ ಸೇತುವೆ ಏನಿತ್ತು ಆ ಕೆಳ ಸೇತುವೆಯಿಂದ ಹೋದರೆ ಕೇವಲ 2 ಕಿಲೋಮೀಟರ್ನಲ್ಲಿ ಪಾರಾಣೆಯನ್ನು ತಲುಪಲಿಕ್ಕೆ ಅವಕಾಶ ಇತ್ತು. ಆದರೆ ಈಗ ಮೇಲ್ಸೇತುವೆಯಿಂದ ಬಳಸಿ ಬರಬೇಕಾದ್ರೆ ಸುಮಾರು 8 ಕಿಲೋಮೀಟರ್ಗಳ ದೂರ ಬಳಸಿ ಬರಬೇಕಾದಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಒಂದಷ್ಟು ಸಮಸ್ಯೆ ಆಗಿರೋಂಥದ್ದು. ಆದರೆ ಕಳೆದ ಬೇಸಿಗೆಯ ಸಂದರ್ಭದಲ್ಲಿ ಕಾವೇರಿ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಸೊ ಕಾವೇರಿಯಲ್ಲಿ ಒಂದು ಹನಿ ಕೂಡ ನೀರಿಲ್ಲ ಅನ್ನೋಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಈಗ ಕಳೆದ 2 ದಿನಗಳಿಂದ ಸುರಿತಿರುವಂತಹ ಮಳೆ ಒಂದಷ್ಟು ಜೀವಕಳೆಯನ್ನು ತಂದಿರೋಂಥದ್ದು. ಕಾವೇರಿ ಮೈದುಂಬಿ ಹರಿತಾ ಇದೆ. ಸೊ ನೋಡ್ಬೋದು, ಆ ಭಾಗದಲ್ಲಿ ಒಂದು ಕಣ್ವ ಬಲಮುರಿ ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನವೂ ಕೂಡ ಸಂಪೂರ್ಣವಾಗಿ ಜಲವೃತ ಆಗಿರೋಂಥದ್ದು. ಅಲ್ಲಿಗೆ ಹೋಗಬೇಕು ಅಂತಂತಂದರೆ ಸಾಧ್ಯನೇ ಇಲ್ಲ ಅನ್ನೋಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಿದ್ರು ಕೂಡ ಮೇಲ್ಸೇತುವೆ ಏನಿದೆ ಆ ಮೇಲ್ಸೇತುವೆ ಭಾಗದಿಂದ ಸುತ್ತಿ ಬಳಸಿ ನಾವು ಆ ಪ್ಲೇಸ್ಗೆ ಬರಬೇಕಾದಂತಹ ಸ್ಥಿತಿ ಇದೆ. ಸೊ ಹೀಗಾಗಿ ಒಂದಷ್ಟು ಸಮಸ್ಯೆ ಆಗಿದೆ. ಸೊ ಒಟ್ಟಿನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಸಣ್ಣ ಪುಟ್ಟ ಅವಘಡಗಳು ಕೂಡ ಎದುರಾಗ್ತಿರೋಂಥದ್ದು. ಮಳೆ ಏನಾದ್ರೂ ಒಂದಷ್ಟು ಜಾಸ್ತಿ ಆಗಿದೆ ಆದಲ್ಲಿ ಮತ್ತಷ್ಟು ಸಮಸ್ಯೆ ಆಗುತ್ತೆ. ಅಂದರೆ ಈಗ ಆಲ್ರೆಡಿ ಕೆಳ ಸೇತುವೆ ಮುಳುಗಡೆ ಆಗಿರೋಂತಹ ಹಿನ್ನೆಲೆಯಲ್ಲಿ ಸಂಪರ್ಕ ಕಡಿತ ಆಗಿದ್ದರೆ ಏನಾದ್ರೂ ಕಾವೇರಿ ಇನ್ನಷ್ಟು ಉಕ್ಕಿ ಹರಿದ್ರೆ ಆಗ ಕೆಲವು ಗ್ರಾಮಗಳಿಗೂ ಕೂಡ ನೀರು ನುಗ್ಗುವಂತಹ ಸಾಧ್ಯತೆ ಇದೆ. ಸೊ ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಕಾವೇರಿ ಶಾಂತವಾಗಿ ಹರಿತಾ ಇದ್ದಾಳೆ. ಇದು ಒಂದಷ್ಟು ಜೀವ ಕಳೆಯನ್ನು ಕೂಡ ತಂದಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.